23ನೇ ತಾರೀಕು ಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಯಾಗ್ನಿಕ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪದ್ಮಭೂಷಣ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ವರ್ಣರಂಜಿತ ವೇದಿಕೆಯಲ್ಲಿ ಭಾರತದ ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಯಾಗ್ನಿಕ್ ರಾಷ್ಟ್ರಪತಿಗಳಿಂದ ಭಾರತದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಭೂಷಣ ಪ್ರಶಸ್ತಿಯನ್ನ ಸ್ವೀಕರಿಸಿದರು. ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ಬರುವಾಗ ಮೋದಿ ಅವರ ಬಳಿ ಬಂದು ಕೈ ಮುಗಿದು ಅವರ ಕಾಲಿಗೆ ನಮಸ್ಕಾರ ಕೂಡ ಮಾಡಕ್ ಹೋದ್ರು. ಆದ್ರೆ ಪ್ರಧಾನಿ ಮೋದಿ ಅವರು ಅವರ ಕೈ ಹಿಡಿದು ತಡೆದು ಕೈ ಮುಗಿದ್ರು. ಆದ್ರೆ ಒಂದು ವಿಷಯವನ್ನ ಇಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡಿದೀರಾ? ಅಲ್ಕಾ ಯಾಗ್ನಿಕ್ ಅವರು ವೇದಿಕೆಗೆ ಬರೋ ಟೈಮ್ನಲ್ಲಿ ಇನ್ನೊಬ್ಬರ ಸಹಾಯ ಪಡೆದು ಬಂದಿರೋದನ್ನ ನೋಡಿ ಕೆಲವರು ಯಾಕೆ ಹೀಗಾಯ್ತು, ಅಲ್ಕಾ ಯಾಗ್ನಿಕ್ ಅವರು ಚೆನ್ನಾಗಿ ಇದ್ರಲ್ಲ, ಇದ್ದಕ್ಕಿದ್ದ ಹಾಗೆ ಇನ್ನೊಬ್ಬರ ಸಹಾಯದಿಂದ ಬರುವಂತ ಸ್ಥಿತಿ ಏನಾಯ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ವತಂತ್ರವಾಗಿ ಓಡಾಡೋದಕ್ಕೂ ಕೂಡ ಅವರು ಕಷ್ಟಪಡ್ತಾ ಇರೋದಾದ್ರೂ ಯಾಕೆ? ಈ ಥರದ ಒಂದಷ್ಟು ಪ್ರಶ್ನೆ ಕೆಲವರ ಮನಸ್ಸಿನಲ್ಲಿ ಬಂದಿರಬಹುದು. ಅಲ್ಕಾ ಯಾಗ್ನಿಕ್ ಅವರು ಸುಮಾರು 6 ತಿಂಗಳಿಂದ ಹಾಡ್ತಾ ಇಲ್ಲ. ಅಂಥದ್ದೇನಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನಿಮಗೆ ಗೊತ್ತೇ ಇದೆ, 90ರ ದಶಕದ ಹೆಚ್ಚಿನ ಸೂಪರ್ ಡೂಪರ್ ಹಿಟ್ ಹಾಡುಗಳಲ್ಲಿ ಅಲ್ಕಾ ಯಾಗ್ನಿಕ್ ಅವರ ಧ್ವನಿ ರಾರಾಜಿಸ್ತಾ ಇತ್ತು. ಸುಮಾರು 3 ದಶಕಗಳ ಕಾಲ ಭಾರತೀಯ ಚಿತ್ರರಂಗದ ಮೆಲೋಡಿ ಕ್ವೀನ್ ಆಗಿ ಮೆರೆದಿದ್ದ ಅಲ್ಕಾ ಯಾಗ್ನಿಕ್ ಈಗ ಕ್ರೂಷಿಯಲ್ ಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಅವರಿಗೀಗ ಅಪರೂಪದ ಶ್ರವಣ ದೋಷದಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ಹಿಯರಿಂಗ್ ಡಿಸಾರ್ಡರ್ ಅಂತ. ಕಳೆದ 2 ವರ್ಷಗಳಿಂದ ಹೊಸ ಹಾಡುಗಳನ್ನು ಕೂಡ ಹಾಡ್ತಾ ಇಲ್ಲ ಅನ್ನೋ ವಿಷಯ ಅವರ ಅಭಿಮಾನಿಗಳಿಗೆ ಬೇಸರಕ್ಕೆ ಕಾರಣ ಆಗಿದೆ. ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಮಾತಾಡಿದ್ರು. ನಾನು ಶ್ರವಣ ದೋಷದ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ. ಹೊಸ ಹಾಡುಗಳ ಆಫರನ್ನ ನಿರ್ದೇಶಕರು ಕೊಡ್ತಾ ಇದ್ರು, ಆದರೆ ಹಾಡೋದಕ್ಕೆ ನನ್ನ ಆರೋಗ್ಯ ಕೋಪರೇಟ್ ಮಾಡ್ತಾ ಇಲ್ಲ. ಯಾವುದೇ ಹೊಸ ಪ್ರಾಜೆಕ್ಟ್ಗಳನ್ನು ಕೂಡ ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಬೇಸರ ಮಾಡಿಕೊಂಡ್ರು. ಅಲ್ಕಾ ಯಾಗ್ನಿಕ್ ಅವರು ಭಾರತೀಯ ಚಿತ್ರರಂಗಕ್ಕೆ ಕೊಟ್ಟಿರೋ ಕೊಡುಗೆ ಅಪಾರ. ಟಿಪ್ಪು ಟಿಪ್ಪು ಬರಸಾ ಪಾನಿ, ಏ ಮೇರೆ ಹಮ್ಸಫರ್, ಚಾಂದ್ ಚುಪಾ ಬಾದಲ್ ಮೇ, ಅಗರ್ ತುಮ್ ಸಾತು ಹೋ ನಂತರ ಸಾವಿರಾರು ಮಧುರ ಗೀತೆಗಳಿಗೆ ಜೀವ ತುಂಬಿರೋ ಗಾಯಕಿ. ಹಿಂದಿ ಮಾತ್ರ ಅಲ್ಲ, ತೆಲುಗು, ತಮಿಳು, ಪಂಜಾಬಿ, ಬೆಂಗಾಲಿ ಭಾಷೆಗಳಲ್ಲೂ ಕೂಡ ಹಾಡಿನ ಮೂಲಕ ಮೋಡಿ ಮಾಡಿದ್ದಾರೆ. ಹಾಗೆ ಅಲ್ಕಾ ಯಾಗ್ನಿಕ್ ಅವರ ವೃತ್ತಿ ಜೀವನ ಎಷ್ಟು ಯಶಸ್ವಿಯಾಗಿದೆಯೋ ಅವರ ವೈಯಕ್ತಿಕ ಜೀವನ ಕೂಡ ಅಷ್ಟೇ ಸವಾಲುಗಳಿಂದ ಕೂಡಿದೆ. ತಮ್ಮ ಪತಿ ನೀರಜ್ ಕಪೂರ್ ಅವರಿಂದ ಕಳೆದ 36 ವರ್ಷಗಳಿಂದ ದೂರ ಉಳ್ಕೊಂಡಿದ್ದಾರೆ. ಇವರ ನಡುವೆ ಯಾವುದೇ ದೊಡ್ಡ ಜಗಳ ಇಲ್ಲದೆ ಇದ್ರೂ ವೃತ್ತಿ ಜೀವನದ ಕಾರಣಕ್ಕಾಗಿ ಇಬ್ಬರು ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದಾರೆ. ಸದ್ಯ ಅಲ್ಕಾ ಯಾಗ್ನಿಕ್ ಅವರು ಆರೋಗ್ಯ ಸಮಸ್ಯೆಯಿಂದ ಆದಷ್ಟು ಬೇಗ ಚೇತರಿಸಿಕೊಂಡು ತಮ್ಮ ಮಧುರ ಧ್ವನಿ ಮೂಲಕ ಅಭಿಮಾನಿಗಳನ್ನ ರಂಜಿಸಲಿ ಅನ್ನೋದೇ ಅವರ ಅಭಿಮಾನಿಗಳ ಆಶಯ ಆಗಿದೆ. ಹಾಗೆ ಅಲ್ಕಾ ಯಾಗ್ನಿಕ್ ಅವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿರೋದು ಕೂಡ ಎಲ್ಲರ ಸಂತಸಕ್ಕೆ ಕಾರಣ ಆಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.